ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೌಶಿಕ್ ಡೈರಿ 04. ಇವತ್ತು ಕೆಲಸ ಏನಿದೆ ಅಂದರೆ, ಜಸ್ಟ್ ನಮ್ಮ ಫ್ರೆಂಡ್ದು ಏನದು ಸರ್ವಿಸ್ ಮಾಡಿಸ್ಬೇಕು. ನಮ್ಮ ಹುಡುಗ ಬಿದ್ದಿದ್ನಲ್ಲ, ಆ ಗಾಡಿನ ಸರ್ವಿಸ್ ಮಾಡಿಸ್ಬೇಕು. ಆ್ಯಂಡ್ ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಅಕ್ಕ ಎಲ್ಲೋ ಹೋಗ್ಬೇಕಂತೆ, ಸೊ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಆಮೇಲೆ ಊಟ ಮಾಡ್ಕೊಂಡು ಬಂದುಬಿಟ್ಟು ಮಲ್ಕೋಬೇಕು ಅಷ್ಟೇ. ಅಲ್ಲಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಅಲ್ಲಿವರೆಗೂ ಹುಷಾರು. ನಮ್ಮ ಹುಡುಗ ಕೆಳಗಡೆ ಕಾಯ್ತವನೆ, ನನಗೋಸ್ಕರ ಕೆಳಗಡೆ ಕಾಯ್ತವನೆ. ನಾವು ಓಡೋ ಸಮಯ ಬಂದಿದ್ದೀವಿ. ಲೇಯ್ ಅವಂದೇ ಗೈಸ್, ಗಾಡಿ ಸರ್ವಿಸಿಗೆ ಕೊಡಬೇಕು. ಓಯ್, ಎಲ್ಲ ಸರ್ವಿಸಿಗೆ ಕೊಡೋದು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ಹಂಗೆ ಸ್ಟೇಷನ್ಗೆ ಹೋಗ್ಬೇಕಂತೆ ಗಾಯ್ಸ್. ಸ್ಟೇಷನ್ಗೆ ಹೋಗ್ಬೇಕಿಲ್ಲ. ನಾವೀಗ ಒಂದು ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ನನ್ನ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬಾರು, ಮಾಸ್ಕ್ ಬೇರೆ ತೊಗೊಂಡ್ಬಿಟ್ಟೆ ಹೊಸದು. ಫೋನ್ ಬೇರೆ ಬಿದ್ದೋಯ್ತು ಗಾಯ್ಸ್. ಅಲ್ಲಿ ಕ್ಲಿಪ್ ಫುಲ್ಲು ಹಾಕ್ತೀನಿ, ನೋಡ್ಕೊಳ್ಳಿ. ನಾವೀಗ ಹೀರೋ ಶೋರೂಮ್ ಪೀಣ್ಯದಲ್ಲಿರೋ ಹೀರೋ ಶೋರೂಮ್ಗೆ ಬಂದಿದ್ದೀವಿ ಗಾಡಿ ಸರ್ವಿಸಿಗೆ ಬಿಡೋಕ್ಕೆ. ಎಕ್ಸ್ಪಲ್ಸ್ ಗಾಡಿನ ಸರ್ವಿಸಿಗೆ ಬಿಡೋಕ್ಕೆ ಬಂದಿದ್ದೀವಿ. ಹೇ ಗಾಯ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಆಯ್ತಾ ಮಚ್ಚಿ? ಅಲ್ಲ, 12 ಗಂಟೆ ಆಗೋಯ್ತಲ್ಲ ಆಲ್ರೆಡಿ. 12 ಗಂಟೆ ಇನ್ನೂ ಆಗಿಲ್ಲ. 10:30 ಕಣ, ಇನ್ನೂ 10:30 ಗಾಯ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬರಬೇಕಾದ್ರೆ ನಾನು ಈ ಕ್ಯಾಮ್ರಾ ಹಾಕ್ಕೊಂಡಿದ್ದೆ, ಅವ್ನು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದ. ಅನ್ಫಾರ್ಚುನೇಟ್ಲಿ ಏನಾಗೋಯ್ತು ಅಂದರೆ, ಗಾಡಿಯಿಂದ ಹಿಡ್ಕೊಂಡು ಓಡಿಸ್ಕೊಂಡು ಬರ್ತಾ ಇದ್ದ, ಫೋನ್ ಡಬಾರ್ ಅಂತ ಬಿದ್ದೋಗ್ಬಿಡ್ತು. ಅದು ಹೆಂಗೆ ಅಂದರೆ, ಹಂಸಿದೆ ನನ್ನ ಮಗ ನೋಡವನೇ, ಆದರೂ ನೀವು ಕೈಯಲ್ಲಿ ಹಿಡ್ಕೊಂಡೋಗಿ ನಾನೇನೋ ದೊಡ್ಡದಾಗಿ ಬ್ರೇಕಿಂಗ್ ಮಾಡ್ತೀನಿ ಅನ್ನಂಗೆ ದೊಡ್ಡದಾಗಿ ಹಿಡ್ಕೊಂಡು ಹೋಗೋದು. ಇಲ್ಲೊಬ್ಬರು ನಾನು ಮಾಡ್ಕೋತೀನಿ, ಬಿತ್ತು ನೋಡಿ ಡಬಾರ್ ಅಂತ. ಕರೆಕ್ಟಾಗಿ ಹಿಡ್ಕೋ. ಅಲ್ಲ, ನಾವು ಈಗ ಸರ್ವಿಸಿಗೆ ಬಿಡೋಕ್ಕೆ ಇಬ್ಬರಿಬ್ರು ಏನಕ್ಕೆ ಬಂದಿದ್ದೀವಿ ಅಂದರೆ, ಒಂದು ಅವ್ನ ಗಾಡಿ ಬಿಟ್ಬಿಟ್ಟು ಸ್ವಲ್ಪ ದೂರ ಐತೆ ನಮ್ಮ ಮನೆ, ಅದಕ್ಕೋಸ್ಕರ ನಾನು ನನ್ನ ಗಾಡಿಯಲ್ಲಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಮನೆ ಹತ್ರ ಡ್ರಾಪ್ ಆಗಿ ಬರಬೇಕು. ಆ್ಯಂಡ್ ಇನ್ನೊಂದು, ಸರ್ವಿಸಿಗೆ ಬಿಟ್ಟರೆ ಪಾರ್ಟ್ಗಳನ್ನೆಲ್ಲ ಎತ್ಕೊಂಡು ಮಾರ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಅವನದು ಅವ್ನ ಕ್ಯಾಮ್ರಾನು ಸರಿಗಿಲ್ಲ, ಮೀನ್ಸ್ ಮೊಬೈಲ್ ಕ್ಯಾಮ್ರಾ ಗೋಪ್ರನೂ ಸರಿಯಾಗಿಲ್ಲ. ಗೋಪ್ರ ಸರಿಯಾಗಿದೆ, ಬಟ್ ಬಗ್ಗೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಅವ್ನು ಸ್ಟಿಕ್ ಬೇರೆ ತಂದಿಲ್ಲ. ಅದಕ್ಕೋಸ್ಕರ ನನ್ನ ಕರ್ಕೊಂಬಂದ, ಬಾ ಶಿಶಾ ನೀನು ಅಂತ ಕರ್ಕೊಂಬಂದ. ಅದಕ್ಕೋಸ್ಕರ ನಾನು ಈಗ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ನೋಡಿ. ಅವ್ನ ಗಾಡಿ ಫುಲ್ಲು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ನೋಡಿ. ಸೊ ಗೈಸ್, ಇದು ನನ್ನ ಗಾಡಿ ಕೀ, ಇದು ಅವ್ನ ಗಾಡಿ ಕೀ. ಓನರ್ ಈ ಟೈರ್ ಏನು ಹೋಗಿಲ್ಲ. ಈ ಟೈರ್ ಇನ್ನೂ ಬರುತ್ತೆ, ಬ್ಯಾಕ್ ಸೈಡ್ ಟೈರ್ ಹೋಗಿದೆ ಅಷ್ಟೇ. ಕ್ಯಾಲಿಪರ್ ನೋಡ್ಕೊಳ್ಳಿ, ರಿಫ್ಲೆಕ್ಟ್ರು. ಇದು ಚೇಂಜ್ ಮಾಡಿಸಿರೋದು ಗೈಸ್, ಒಳಗಡೆ ರಾಡು 2 ಚೇಂಜ್ ಮಾಡಿಸಿ. ರೇಡಿಯೇಟ್ರು. ನಗುವ ನಯನ ಮಧುರ. ಇದು ಪಾಲಿಶ್ ಗಿಲಿಶ್ ಹಾಕ್ತಾರ ಕೇಳು. ಇದು ಹೋಗ್ಬಿಟ್ಟಿದೆ ಗೈಸ್ ಟೈರು ಫುಲ್ಲು. ಇನ್ನೇನು ಒಂದು 100 ಕಿಲೋಮೀಟ್ರ್ ಹೋದರೆ ಫ್ಲ್ಯಾಟ್ ಆಗಿಬಿಡುತ್ತೆ ಟೈರು. ಇದು ಇಲ್ಲ, ಇನ್ನೂ ಬರುತ್ತಾ, ಸ್ವಲ್ಪ ದಿನ ಬರುತ್ತೆ. ಇದೊಂದು ತಿಂಗಳು ಬರುತ್ತೆ, ಮುಂದಿನ ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿಸ್ತಾರೆ. ಅದೇ ಈ ತಿಂಗಳು ಇನ್ನೇನು 5 ದಿವಸ ಐತೆ.
ಬೇಡ, ಮುಂದಿನ ತಿಂಗಳ ತನಕ ಓಡಿಸ್ತೀವಿ. PPF ಮಾಡಿಸು ಅಂತ ಹೇಳ್ದೆ ಅವನಿಗೆ. PPF ಮಾಡಿಸಿಲ್ಲ. PPFಗೆ ದುಡ್ಡಿಲ್ಲ ಮಚ್ಚ ಅಂತ ಹೇಳ್ತಾವನು. ಏನೋ ಗಾಡಿ ಎಲ್ಲೆಲ್ಲೋ ಬಿಡಿಸ್ಬಿಟ್ಟಿದ್ಯಾ? ಬೇಜಾನ್ ಬಿದ್ದಿದೆ ಗಾಡಿ, ಅದಕ್ಕೆ ಹೇಳ್ತಾ ಇರೋದು ಖುಷಿಯಾಗಿತ್ತು ಗಾಡಿ. ಇಷ್ಟೇ ಗಾಯ್ಸ್, ಇಷ್ಟೇ ಗಾಯ್ಸ್. ಈಗ ಅವರು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಗಾಡಿನ ಒಳಗೆ ತೊಗೊಂಡೋಗೋಕ್ಕೆ ಬರ್ತಾಯಿಲ್ಲ ಇನ್ನು. ಈಗ ನಾವು ಗಾಡಿ ಬಿಟ್ಬಿಟ್ಟು ಬಂದ್ವಿ ಸರ್ವಿಸ್ ಸ್ಟೇಷನ್ಗೆ. ಏನಕ್ಕೆ ಮನೆಗೆ ಬಿಟ್ಬಿಟ್ಟು ಹೋಗ್ಬೇಕು. ಅಲ್ಲ, ಏನು ಅವ್ರು ಕೇಳ್ಬೇಕು ಕಮೆಂಟಲ್ಲಿ, ಏನಕ್ಕೆ ಬಿಟ್ಬಿಟ್ಟು ಬಂದ್ರಿ, ಮಾಡೋ ಕೆಲಸ ಇರಲಿಲ್ವಾ ನಿಮಗೆ ಅನ್ಬೇಕು. ಹೌದು ಗಾಯ್ಸ್, ನನಗೆ ಕೆಲಸ ಇರಲಿಲ್ಲ, ಇವನೇ ಕೆಲಸ ಕೊಟ್ಟಿದ್ದ. ಮಾತಾಡೋ, ಬರೀ ಅರ್ಧಂಬರ್ಧ ಮಾತು ಗಾಯ್ಸ್. ಅದಕ್ಕೆ ಇವನ್ ವ್ಲಾಗ್ನ ಯಾರು ನೋಡೋದೇ ಇಲ್ಲ. ನಾನು ಯೂಟ್ಯೂಬ್ ಚಾನಲ್ಲೇ ಇಲ್ಲ. ಹಿಂದೆ ಕುತ್ಕೋ, ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ, ಬಂದ್ಬಿಡ್ತವೆ. ಆಯ್ತು ಬಾರಪ್ಪ. ಇವನೇ ನಾನು ಹೆಲ್ಮೆಟ್ ಹಾಕೊಂಬರ್ಲ ಅಂದ್ರೆ ಬೇಡ 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 ಅಂತ ಇವನೇ ಹೇಳಿದ್ದು. ಕೂತ್ಬಿಡ್ತೀನಿ ಬಂದಿದ್ಯಾ ಯಾಕಂದ ಸೈಡ್ ಬಾ. ಸರಿ, ಆಮೇಲೆ ಸಿಗ್ತೀನಿ, ಬಾಯ್. ಈಗ ಇವನ್ಗೊಂದು ಚಾಲೆಂಜ್ ಕೊಡ್ತೀನಿ, ಅಕ್ಸೆಪ್ಟ್ ಮಾಡ್ತೀನಾ? ಪುಷಪ್ಸ್ ಹೊಡಿಬೇಕು. ಜಿಮ್ಮಿಗೆ ಹೋಗ್ತಾನೆ ಗಾಯ್ಸ್ ಇವನು, ಜಿಮ್ ನೋಡೆ ಕಾಲ್ ಏಟ್ ಮಾಡ್ಕೊಂಡ್ ಕುತ್ಕೊಂಡಿದೀನಿ. ಪುಷಪ್ಸ್ ಹೊಡೆಯಕ್ಕೆ ಜಿಮ್ ಕಾಲ್ ಏನಕ್ಕೆ ಬೇಕು ನಿಂಗೆ? ಪುಷಪ್ಸ್ ಪುಷಪ್ ಹೊಡೆಯಕ್ಕೆ ನನಗೆ ಕಾಲ್ ಬೇಡ, ಕಾಲ್ ಏನಕ್ಕೆ? ಕೈ ಬೇಕು ಸಾಕು. ನೋಡಿ ಇವನು ಜಿಮ್ಮಿಗೆ ಹೋಗ್ತಾನಂತೆ ಇವನು. ನೋಡ್ರಿ, ಇದೇ ಬರೀ ಮಾತ್ ಮರ್ಸದೆ ಇವಂದು. ಇವನ್ಗಾಗಲ್ಲ ಬಿಡಿ ಗಾಯ್ಸ್, ಇವನ್ ಗಂಡ್ಸಲ್ಲ. ಓಕೆ ಗಾಯ್ಸ್, ಬೈ ಬಾಯ್. ಇವ್ರ ಮನೆಗೆ ಬಂದ್ಬಿಟ್ಟು ತಲೆ ಸಾಯಂಕಾಲ ಫೋನ್ ಮಾಡಿದ್ರೆ ಮಾಡು. ಯಾರು ನೀನು? ಹೌದು. ಏನೋ ಮಳೆ ಬಂದ್ಬಿಟ್ಟೈತೆ. ಮಳೆ ನೋಡಿ ಗಾಯ್ಸ್, ಮಳೆ ಬಂದೈತೆ. ಮಳೆ ಬರ್ತಾ ಇದೆ, ಬರ್ತಿದೆ ಅಲ್ಲ, ಬರ್ತಾ ಇದೆ. ಅವಾಗ್ಲಿಂದ ಸುರಿತಾನೆ ಐತೆ ಡ್ರಿಸಲಿಂಗ್. ಏನೋ ಮಕ್ಕ ನೋಡ್ತೀಯ? ಶಿಶಾ ಬಾಯ್ ಬಾಯ್. ಕೆಟ್ಟ ನನ್ನ ಮಗ ಏನು ಹೋಗಲ್ಲ, ಈ ಟೈರ್ ಚೇಂಜ್ ಮಾಡಿಸ್ಬೇಕು. ಸರಿ ಸರಿ, ಬಾಯ್ ಬಾಯ್ ಬಾಯ್. ಚಳಿ ಗಾಯ್ಸ್ ಯಪ್ಪ. ಆದ್ರೂ ನಮ್ಮ ಏರಿಯಾಗೆ ಬಂದ್ರೆ ಒಂಥರ ಖುಷಿ. ಮಳೆ ಬರ್ತಿದೆ ಫುಲ್ಲು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೇರೆ ಕಡೆ. ಸೊ ಕಮ್ ಲೆಟ್ಸ್ ಗೋ. ಮನೆಗೆ ಹೋಗ್ತಾ ಇರೋದು, ಬೇರೆ ಕಡೆ ಎಲ್ಲೂ ಅಲ್ಲ. ಸೊ ಗಾಯ್ಸ್, ನಾನೀಗ ನಮ್ಮ ಅಕ್ಕನ ಬಿಟ್ಬಿಟ್ಟು ಓಡ್ತಾ ಇದ್ದೀನಿ ಮನೆಗೆ. ಮನೇಲಿ ಮಲ್ಕೊಂಡಿದ್ದೆ, ಬರುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಫುಲ್ ಮಳೆ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಈಗ ಮಾಡ್ತಾಯಿದ್ದೀನಿ. ಇಲ್ಲೂ ಸ್ವಲ್ಪ ಮಳೆನೇ ಇದೆ, ಆದರೂ ಅಷ್ಟೊಂದು ಬರ್ತಾಯಿಲ್ಲ, ಡ್ರಿಸಲಿಂಗ್ ಆಗ್ತಿದೆ. ಮಧ್ಯಾಹ್ನ ಎಷ್ಟು 2 o'clock ಮಳೆ ಸ್ಟಾರ್ಟ್ ಆಗಿರೋದು, ಇನ್ನೂ ಬಿಟ್ಟಿಲ್ಲ. ಸೊ ನಾನೀಗ ನಮ್ಮ ಹುಡುಗನ ಪಿಕ್ ಮಾಡಿಕೊಂಡು ಅವ್ನ ಗಾಡಿ ತರಕ್ಕೆ ಹೋಗ್ಬೇಕು. ಓಕೆ, ಅಲ್ಲಿ ಸಿಗೋಣ. ನಾವೀಗ ಈ ಗಾಡಿನ ಇಸ್ಕೊಂಬರೋಕ್ಕೆ ಓಡಿದ್ದೀವಿ ಹೀರೋ ಶೋರೂಮ್ಗೆ. ಮಾಡಕ್ ಬೇರೆ ಕೆಲಸ ಇಲ್ವಾ ಇವನಿಗೆ? ಮಾಡೋಕ್ಕೆ ಬೇರೆ ಕೆಲಸ ಇಲ್ವಂತೆ, ಬರೀ ಆಡ್ತಾ ಇರ್ತಾನೆ. ನೋಡಿ ಸರ್ಕಲ್ ಅಲ್ಲಿ ಮಚ್ಚ, ಅದಕ್ಕೆ ಸರ್ಕಲ್ ಅಲ್ಲಿ ಕೇಳೋ ಇಲ್ಲ ನಿಮಿಷ ಗಂಡು. ಸರ್ಕಲ್ ಅಲ್ಲಿ ಓಪನ್ ಮಾಡ್ದ, ಇವನು ಓಪನ್ ಮಾಡಿ ಒಂದು 6-7 ತಿಂಗಳು ಆಯ್ತು. ಇವಾಗ ರೀಸೆಂಟಾಗಿ ಓಪನ್ ಮಾಡಿದ್ದು. ಇವಾಗ ಪಕ್ಕದಲ್ಲಿ ನೋಡ್ದ, ಏನೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬರ್ತವ್ರೆ. ಅಣ್ಣ 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 ನಮ್ಮನ್ನೇ ತೋರಿಸ್ಬಿಟ್ಟ ಒಂದು ನಿಮಿಷ. ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಬಂದ್ಬಿಟ್ಟಿದ್ದಾರೆ ಗೈಸ್. ನೋಡಿದ್ರ, ಒಪ್ಕೊಂಬಿಟ್ಟ ನಿಮ್ಮ ಫ್ರೆಂಡ್ ಅಂತ ಕೊನೆಗೂ ಒಪ್ಕೊಂಬಿಟ್ಟ. ಸೊ ನೋಡು, ಸೊ ನಾವೀಗ ಆಪೋಸಿಟ್ ಒಂದು ನಿಮಿಷ ಇರೋ, ಅಲ್ಲಿ 3 ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ರು ಮತ್ತೆ ಕಂಟಿನ್ಯೂಸ್ ಆಗಿ. 3 ಅಂಗಡಿ ಓಪನ್ ಮಾಡ್ಕೊಂಡವ್ರೆ. ಸರಿ, ಒಂದ್ರಲ್ಲಿ ಬರ್ಗರ್ ಅಂತೆ, ಒಂದ್ರಲ್ಲಿ ಪಿಜ್ಜಾ ಅಂತೆ, ಇನ್ನೊಂದ್ರಲ್ಲಿ ಚಿಕನ್ನು. ನಾನು ನಿಮ್ಮ ಮನೆಯಿಂದ ಹೋದ್ನಲ್ಲ, ಒಂದು ಡಿಶ್ ಮಾಡಿದ್ದೆ ಮಚ್ಚಿ, ಮಸ್ತಾಗಿತ್ತು. ಏನು ಹೇಳು? ಯಾರು ತಿನ್ಲಿಲ್ಲ ತಾನೇ? ಮಸ್ತಾಗಿತ್ತಪ್ಪ, ನಾನು ಒಬ್ಬನೇ ತಿಂದೆ. ಅದಕ್ಕೆ ನಮ್ಮ ಮನೇಲಿ
ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಸೀರಿಯಸ್ ಆಗಿ ಗಾಯ್ಸ್, ಆ ಡಿಶ್ ಏನಂತ ನಿಮಗೂ ಹೇಳ್ಕೊಡ್ತೀನಿ. ಯಪ್ಪ ಬೇಡ ಗೈಸ್, ನೀವು ಅದನ್ನ ಮಾಡಿ. ನಾನು ಪರ್ಸ್ನಲಿ ನನ್ನ ಚೆಫ್. ನಾನು ಅಲ್ಲ, ಮನೆಗೆ ಏನ್ ಬೇಕಾದ್ರೂ ಟ್ರೈ ಮಾಡಿ. ಚಿಕನ್, ನಾನು ಜಿಮ್ಮಿಗೆ ಹೋಗುವಾಗ ಎಲ್ಲ ನಾನೇ ಮಾಡ್ಕೊತಾ ಇದ್ದೆ. ಚಿಕನ್ನು, ಆಮೇಲೆ ಚಿಕನ್ ಬ್ರೆಸ್ಟು, ಬರ್ಗರು, ಅದೆಲ್ಲ ನಾನೇ ಮಾಡ್ಕೊತಾ ಇದ್ದೆ guys. ಅದಕ್ಕೆ ಬಾಡಿ ವೆಜ್ ಬರ್ಗರ್ ಮಾತ್ರ ಮಾಡ್ಕೊತಾ ಇದ್ದಿದ್ದು. ಅದಕ್ಕೆ ಇವಾಗ ಬಾಡಿಲಿ ಬರೀ ಮೂಳೆಗಳೇ ಅವೆ, ಮಾಂಸಗಳು ಕಾಣಿಸ್ತಾನೆ ಇಲ್ಲ ಪಾಪ ಅವನಿಗೆ ಇವಾಗ. ಬರೀ ಲೆಜೆಂಡ್ಸಿಗೆ ಮಾತ್ರ ಮಾಂಸ ಕಾಣೋದು. ನಾವೀಗ ಹೀರೋ ಶೋರೂಮ್ ಹತ್ರ ಬಂದು ಅಲ್ಲೇ ಬಿಲ್ ಪೇ ಮಾಡೋಣ ಅಂತ ನೋಡಿದ್ವಿ. ಬಟ್ ಅವರು ಫೋರ್ತ್ ಸರ್ವಿಸು ಫ್ರೀ ಸರ್ವಿಸ್ ಬರಬೇಕಲ್ವಾ ಹೀರೋದಲ್ಲಿ. ಬಟ್ ಫ್ರೆಂಡ್ಸ್, ಈಗ ವ್ಲಾಗ್ ಎಂಡ್ ಮಾಡೋ ಸಮಯ. ಇವನ ಜೊತೆ ವ್ಲಾಗ್ ಎಂಡ್ ಮಾಡೋಕ್ಕೆ ಇದು ಬಂದುಬಿಡ್ತು ನನಗೆ. ಏನು ಬಂದ್ಬಿಡ್ತು? ಅಂಥ ದರಿದ್ರ ಬಂದ್ಬಿಟ್ಟೈತೆ ನನಗೆ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಬೆಲ್ ಐಕನ್ ಟನ್ ಅಂತ ಒತ್ತಿ. ನೀವು ಬೇರೆಯವರ ವಿಡಿಯೋವನ್ನು ನೋಡಿ ಖುಷಿ ಪಡಬೇಡಿ, ನಮ್ಮ ವಿಡಿಯೋವನ್ನು ನೋಡಿ ಖುಷಿ ಪಡಿರಿ. ಇನ್ನ ವಿಡಿಯೋಗಳು ಬರುತ್ತದೆ. ಶುಭರಾತ್ರಿ. ಓಕೆನಾ ಫ್ರೆಂಡ್ಸ್, ಗುಡ್ ಬೇಡ, ನೈಟ್, ಅದೊಂದು ಡಿಲೀಟ್ ಬಾಯ್, ಮಾಡಿಬಿಡು. ಟೇಕ್ ಕೇರ್. ನಾಳೆ ಹೇಳ.